ಯೂಶಲಿ ಗೀ ರೈಸ್ ಅಂದರೆ ಸುಮಾರು ಜನಕ್ಕೆ ಇಷ್ಟಪಡ್ತಾರೆ ಗೀ ರೈಸು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಫೇವ್ರೆಟ್ ಗೀ ರೈಸ್. ನೀವು ಗೀ ರೈಸ್ ಯಾವ ರೀತಿ ಮಾಡ್ತೀರಾ? ಒಂದು ಬಿಸಿನೀರು ಹಾಕಿ ಮಾಡ್ತೀರಾ ಅಂದರೆ ಹಾಲು ಹಾಕಿ ಮಾಡ್ತೀವಿ, ಬಿಸಿನೀರು ಹಾಕಿ ಮಾಡ್ತೀವಿ, ಮತ್ತು ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತೀವಿ. ಯಾವತ್ತಾದರೂ ಹಾಲು ಅಂದರೆ ನಾವು ಕಾಫಿ ಟೀಗೆ ಬಳಸೋ ಹಾಲು ಯೂಸ್ ಮಾಡಿ ಗೀ ರೈಸ್ ಮಾಡಿದ್ದೀರಾ? ಇಲ್ಲ ಅಂದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ. ನಾನು ಹಾಲು ಅಂದರೆ ಕಾಫಿ ಟೀ ಮಾಡ್ತೀವಲ್ಲ ಹಾಲು ಅದನ್ನು ಬಳಸಿ ನಾನು ಗೀ ರೈಸ್ ಮಾಡಿದ್ದೀನಿ. ವೈಟ್ ಗೀ ರೈಸು ಮಸ್ತ್ ಸೂಪರ್ ಆಗಿದೆ. ಒಂದೊಂದು ಅಗಲು ನೀವು ಎಣಿಸ್ಬೋದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ರೀತಿ ವೈಟ್ ಗೀ ರೈಸು ಅಂದರೆ ಹಾಲಿನ ಕಲರ್ ಇರೋ ಗೀ ರೈಸು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಯಾವ ರೀತಿ ಇದೆ. ಉದುರುದ್ರಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸಲ ಕ್ಲೋಸಪ್ ನೋಡ್ಕೊಂಬನ್ನಿ. ನಾವು ಹಾಲು ಹಾಕಿ ಮಾಡಿರೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ. ಯೂಶಲಿ ಹಾಲು ಮತ್ತು ಬಿಸಿನೀರು ಮತ್ತು ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾರೆ. ಸೊ ಒಂದೊಂದು ಅಕ್ಕಿ ಕಾಳು ನೀವು ಹೆಣ್ಕೊಳ್ಬೋದು. ಅಷ್ಟು ಅದ್ಭುತವಾದ ರುಚಿ. ಕೇವಲ 5ರಿಂದ 10 ನಿಮಿಷ ಇದ್ದರೆ ಸಾಕು. ಆಲೂ ಗ್ರೇವಿ ಜೊತೆ ಈ ಗೀ ರೈಸ್ನ ಅದು ಹಾಲಲ್ಲಿ ಮಾಡಿರೋದನ್ನ ನಾವು ಇನ್ಸ್ಟೆಂಟಾಗಿ ಪಟಾಪಟ್ ಅಂತ ಮಾಡ್ಬೋದು. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಬಾಸ್ಮತಿ ರೈಸ್ನ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು 10 ನಿಮಿಷ ನೆನೆ ಹಾಕೋಣ. ಇದಕ್ಕೆ ಒಂದು ಬೇಸಿಕ್ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ಲು. ಇದು ಚೆನ್ನಾಗಿ ತೊಳೆಯೋಣ. ಮಣ್ಣು ಎಲ್ಲ ಇದ್ದರೆ ಕ್ಲೀನಾಗಿ ಅದು ವಾಶೌಟ್ ಆಗಲಿ ಅಂತ ಇದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಳ್ತೀನಿ. ಫ್ರೆಶ್ ಆಗಿರೋ ನೀರಲ್ಲಿ ನೆನೆ ಹಾಕ್ಕೊಂಡು ಒಂದು 10 ನಿಮಿಷ ಇದು ರೆಸ್ಟ್ ಮಾಡಲಿ. ಈಗ ಬೇಸಿಕ್ ಮಸಾಲೆ ಏನೇನು ಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ಎಲ್ಲ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅಂದರೆ ಈರುಳ್ಳಿ 1-2 ತೊಗೊಂಡಿದ್ದೀನಿ. 1 ಚಮಚ ಬೆಳ್ಳುಳ್ಳಿ, ಶುಂಠಿ, ಒಂದು 4-5 ಇದು ಗೋಡಂಬಿ, ಒಂದು 2-3 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು, ಯಾಲಕ್ಕಿ. ನೀವು ಬೇಕಿದ್ರೆ ಪಲಾವ್ ಎಲೆನೂ ಹಾಕ್ಕೊಳ್ಬೋದು, ಸ್ಟಾರ್ ಹೂವನೂ ಹಾಕ್ಕೊಳ್ಬೋದು. ಸ್ಟಾರ್ ಹೂವನೂ ಹಾಕ್ತೀನಿ ಅದನ್ನು. ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ ನಾನು 1-1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನೀವು ಕಾಫಿ ಟೀ ಎಲ್ಲ ಮಾಡ್ತೀರಲ್ಲ ಅದೇ ಹಾಲು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಲು ಹಾಕಿ ಮಾಡಿರೋ ಗೀ ರೈಸು. ಇದಕ್ಕೆ ಕಾಂಬಿನೇಷನಾಗಿ ಆಲೂ ಕುರ್ಮಾ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು 2 ಚಮಚ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಗದಲ್ಲಿ ನೀವು ಬೆಣ್ಣೆ, ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ಬೋದು. ಯೂಶಲಿ ಗೀ ರೈಸ್ ಅಂದರೆ ತುಪ್ಪ ಹಾಕ್ತಾರೆ. ಎಣ್ಣೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ಳೋಣ. ಸ್ಟಾರ್ ಹೂವು, ಸೋಂಪು, ಚಕ್ಕೆ, ಲವಂಗ, ಯಾಲಕ್ಕಿ. ಪಲಾವ್ ಎಲೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ. ಯೂಶಲಿ ಪಲಾವ್ ಎಲೆ ಹಾಕಿದ್ರೆ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಹಾಕಿಲ್ಲ ಅಷ್ಟೇ. ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ. ಅಂದರೆ ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ ಒಂದು 4 ಹಾಕ್ಕೊಳ್ಳಿ. ಮೈಲ್ಡ್ ಖಾರ, ಅಂದರೆ ಗ್ರೇವಿನೂ ಇರುತ್ತಲ್ಲ ಅದು ಸೆಟ್ ಆಗೋಗುತ್ತೆ. ಸೊ ಇದಕ್ಕೊಂದು 4 ಗೋಡಂಬಿ ಮತ್ತು ಒಂದು 2 ಈರುಳ್ಳಿನ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ, ತುಂಬ ಈಸಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮಧ್ಯಾಹ್ನ ಡಬ್ಬಿಗೆ ತೊಗೊಂಡೋದ್ರೂ ಆರೋದ್ರೂ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ನಾವು ಹಾಲು ಹಾಕಿ ಮಾಡಿರ್ತೀವಲ್ಲ ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಮತ್ತು 1 ಚಮಚದಷ್ಟು ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿನ ತರಿಯಾಗಿ ಜಜ್ಜಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಲು ಹಾಕಿ ಮಾಡಿರೋದ್ರಿಂದ ಯೂಶಲಿ ತೆಂಗಿನಕಾಯಲ್ಲಿ ಹಾಕ್ತಾರೆ. ಈ ಹಸಿ ಹಾಲು ಅಂದರೆ ಕಾಫಿ ಟೀಗೆಲ್ಲ ಬಳಸ್ತೀವಲ್ಲ ಕಾಯಿಸಿರೋ ಹಾಲು ಅದನ್ನು ಯಾರೂ ಹಾಕಲ್ಲ. ಒಂದು ಸಲ ಹಾಕಿ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಒಂದೇ ಬೇಸಿಕ್ ಮಸಾಲ. ಸೊ ನಿಮ್ಗೆ ಜಾಸ್ತಿ ಬೇಕಂದರೆ ಇನ್ನೂ 1-2 ಹಸಿಮೆಣಸಿನ್ಕಾಯಿ ಹೆಚ್ಚಾಗಿ ಹಾಕ್ಕೊಳ್ಬೋದು. ಇಲ್ಲಿ 1 ಕಪ್ಪಷ್ಟು ನಾನು ಅಂದರೆ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 1.5, ಯಾಕಂದರೆ ಅಕ್ಕಿ ನಾವು ಎಷ್ಟು ನೆನೆಸ್ತೀವೋ ಹಾಲಿನ ಪ್ರಮಾಣ ಅಥವಾ ನೀರಿನ ಪ್ರಮಾಣ ಅಥವಾ ತೆಂಗಿನಕಾಯಿ ಹಾಲಿನ ಪ್ರಮಾಣ ಕಮ್ಮಿ ಬೀಳುತ್ತೆ. ಸೊ 10 ನಿಮಿಷ ಆಗಿರೋದ್ರಿಂದ ನಾನಿಲ್ಲಿ 1.5 ಲೋಟದಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬರಲಿ. ತುಂಬ ಚೆನ್ನಾಗಿರುತ್ತೆ. ಒಡೆದೋಗುತ್ತಾ ಇಲ್ಲ ಆ ಥರ ಏನೂ ಇಲ್ಲ. ಯಾವಾಗಲೂ ನಾವು ಮಾಡ್ತಾ ಇರ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಿಲ್ಲ, ಉಪ್ಪು ನೋಡ್ಕೊಳ್ಳಿ ಪರ್ಫೆಕ್ಟಾಗಿದೆಯಾ ಅಂತ. ಈಗ ನೆನೆಸ್ಕೊಂಡಿರೋ ಅಕ್ಕಿ ಹಾಕ್ಬಿಟ್ಟು ಒಂದೇ ಒಂದು ಸೀಟಿ ಅಷ್ಟೇ, ಜಾಸ್ತಿ ಬೇಡ. ಒಂದೇ ಒಂದು ಸೀಟಿ ಕೂಗಿಸಿದ್ರೆ ಸಾಕು. ಇದೊಂದು ಕುದಿ ಬರಲಿ. ಒಂದು ಕುದಿ ಬಂದ ತಕ್ಷಣ ಈ ಸ್ಟೇಜಲ್ಲಿ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಸೊಪ್ಪನ್ನ ಅವಾಯ್ಡ್ ಮಾಡಿದ್ದೀನಿ. ಯಾಕಂದರೆ ನನಗೆ ವೈಟು ಗೀ ರೈಸ್ ಬೇಕಾಗಿತ್ತು. ಅದಕ್ಕೆ ಒಂದು ವಿಸಿಲ್ ಬಂದರೆ ನಮಗೆ ಗೀ ರೈಸ್ ರೆಡಿಯಾಗೋಗುತ್ತೆ. ಇದು ಒಂದು ವಿಸಿಲ್ ಬರಲಿ ಸಾಕು. ನೋಡಿ ವಿಸಿಲೆಲ್ಲ ತಣ್ಣಕ್ಕಾದ್ಮೇಲೆ ಪ್ಲೇಟ್ಗೆ ಹಾಕಿದ್ದೀನಿ. ಎಷ್ಟು ಉದ್ರಾಗಿದೆ ನೋಡಿ. ಒಂದೊಂದು ಅಕ್ಕಿ ಕಾಳು ನೀವು ಎಣಿಸ್ಬೋದು. ಸೊ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ, ಹೋಗಿ ಬರಲಾ. ಇದರೆಲ್ಲ ವೈಟ್ ಗೀ ರೈಸು ಹಾಲು ಯೂಸ್ ಮಾಡಿಕೊಂಡು ಬಾಸ್ಮತಿ ಹಾಕಿ ಮಾಡಿರೋ ಸಿಂಪಲ್ ಯಟ್ ಟೇಸ್ಟಿಯಾಗಿರೋ ರೆಸಿಪಿ. ಅದಕ್ಕೆ ಒಂದು ಆಲೂ ಕುರ್ಮಾ ಮಾಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ಸೂಪರ್ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಟೇಕ್ ಕೇರ್ ಅಂತ ಹೇಳ್ತಾ